ಸೊಳ್ಳೆ ಮಾರ್ರೆ, ಸುಮಾರು ಸೊಳ್ಳೆ. ಈ ಬ್ಯಾಟ್ ಅಂತೂ ಇಟ್ಕೊಂಡೇ ಕೂತಿರ್ಬೇಕಿಲ್ಲಿ, ಅಷ್ಟು ಸೊಳ್ಳೆ ಇದೆ. ಬೇಜಾರಾಗಬೇಡಿ, ಅಲ್ಲಿ ಇಲ್ಲಿ ಹಿಂಗೆ ನೋಡಿಕೊಂಡು ಮಾತಾಡ್ತಾ ಇರ್ತೀನಿ, ಯಾಕಂದರೆ ಸೊಳ್ಳೆ ಇರುತ್ತೆ ಅದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹೇರ್ ಕಲರ್ ಬಗ್ಗೆ ನಾನು ಇವತ್ತು ಮಾತಾಡಬೇಕಂತ ಇದ್ದೀನಿ. ನಾನು ಯಾವಾಗಲೂ ಹೇರ್ ಕಲರ್ ಮಾಡೋಂಥದ್ದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ನಮ್ಮ ಹೇರ್ ಚೆನ್ನಾಗಿ ಕಲರ್ ಕಾಣಬೇಕು ಅನ್ನೋಂಗೆ, ಅಂದರೆ ಕೆಲವ್ರಿಗೆ ಬ್ಲ್ಯಾಕ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಬ್ರೌನ್, ಬರ್ಗಂಡಿ ಈ ಥರ ಕಲರಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೂ ಬರ್ಗಂಡಿ ಕಲರಲ್ಲಿ ನಂಗೆ ತುಂಬ ಇಷ್ಟ. ಬ್ಲ್ಯಾಕ್ ನಾನು ಅಷ್ಟು ಲೈಕ್ ಮಾಡಲ್ಲ, ಅದಕ್ಕೆ ಬರ್ಗಂಡಿ ಕಲರಲ್ಲಿ ಇವತ್ತು ನಾನು ತೋರಿಸೋಣ ಅಂತ ಇದ್ದೀನಿ. ಪಾರ್ಲರ್ಗೆಲ್ಲ ಹೋಗಿ ಹೇರ್ ಕಲರ್ ಮಾಡ್ಕೊತಾರೆ, ಇಲ್ಲ ಅಂದರೆ ಹೊರಗಡೆ ಹೋಗ್ಬಿಟ್ಟು ಒಂದು ಕೆಮಿಕಲ್ ಇರೋಂಥದ್ದು ಅದರ ಕಲರ್ ತಂದುಬಿಟ್ಟು ಹಚ್ಕೊತಾರೆ. ಮತ್ತು ಅದರಲ್ಲಿ ಕೂದಲು ಉದುರೋಗೋದು ಆ ಥರ ಎಲ್ಲ ಆಗ್ತಾಯಿರತ್ತೆ, ಹೇರ್ ಫಾಲ್ ಎಲ್ಲ ಆಗ್ತಾಯಿರತ್ತೆ. ಅದಕ್ಕೆ ನಾನಿವತ್ತೊಂದು ಮನೆಯಲ್ಲೇ ಹೇಗೆ ಹೇರ್ ಕಲರ್ ಸ್ಪಾ ಥರ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹೊರಗಡೆ ಹೋಗಿ ಕಲರ್ ತಂದು ಹೇರ್ ಕಲರ್ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಆಗ್ಬೋದು, ಇಲ್ಲ ಹೇರ್ ಫಾಲ್ ಆಗ್ಬೋದು, ಮತ್ತು ಸ್ಕಿನ್ನಲ್ಲಿ ಅಲರ್ಜಿಸ್ ಆಗ್ಬೋದು. ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ತಾಯಿರತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಯಾವ ಥರ ಹೇರ್ ಕಲರ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನ್ಯಾಚುರಲ್ ಆಗಿ ಹೇರ್ ಕಲರ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇವಾಗ ಒಂದು ಮುಷ್ಟಿ ಹಂಗೆ ಕರಿಬೇವು ಸೊಪ್ಪು ತೊಗೊಳ್ಬೇಕು. ಹಾಗೆ ನಾನಿವಾಗ 2 ಇಷ್ಟು ದೊಡ್ಡದು ಬೀಟ್ರೂಟ್ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಈ ಥರ ಒಂದು ಜಾರಕ್ಕೆ ಹಾಕ್ಕೊಂಡು, ಹಾಗೆ ನಾನಿವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಹೇಳ್ತಾ ಇರೋದು. ಇವಾಗ ಒಂದು ಮುಷ್ಟಿ ಕರಿಬೇವಿನ ಸೊಪ್ಪು, ಹಾಗೆಯೇ ಬೀಟ್ರೂಟ್ ತುರಿದ್ಬಿಟ್ಟು ರಸ ಮಾಡ್ಕೊಳ್ಬೇಕು. ತುರಿದ್ಬಿಟ್ಟು ಈ ಥರ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಾರಕ್ಕೆ ನಾನು ಫಸ್ಟು ಒಂದು ಇಡೀ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಹಾಗೆ ಬೀಟ್ರೂಟ್ ತುರಿದ್ಬಿಟ್ಟು ಹಾಕಿದ್ದೀನಿ. ತುರಿದ್ಬಿಟ್ಟು ಹಾಕಿ ಈ ಥರ ರಸ ಎತ್ಕೊಂಡಿದ್ದೀನಿ. ಇವಾಗ ಇದೊಂದು ಗ್ಲಾಸ್ ರಸ ಎತ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿಗೆ ಇದು ಜಾರಕ್ಕೆ ಹಾಕ್ಕೊಂಡ್ಬಿಟ್ಟು ಬೀಟ್ರೂಟ್ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಈ ಗ್ಲಾಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ನಾನು ಹಾಗೆ ಕೈಯೆಲ್ಲ ಹಿಂಡಿ ರಸ ತೆಗೆದಿದ್ದೀನಿ. ನೀವೊಂದು ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಬೀಟ್ರೂಟ್ ತುರಿದಿರೋದಿರುತ್ತಲ್ವ, ಅಲ್ಲಿ ಜಾರಕ್ಕೆ ಹಾಕೊಂಡಿರೋದಿರುತ್ತಲ್ವ, ಅದನ್ನು ಒಂದು ಬಟ್ಟೆಗೆ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿ ರಸ ತೆಗೆದಿದೆ. ನಾನು ಕೈಯಲ್ಲೇ ಹಿಂಡ್ಬಿಟ್ಟು ಇಲ್ಲಿ ರಸ ತೆಗೆದಿದ್ದೀನಿ, ಒಂದು ಗ್ಲಾಸಲ್ಲಿ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಹಾಕಿರೋದು 2 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಅದಂದರೆ ಒಂದು ಕರಿಬೇವಿನ ಸೊಪ್ಪು, ಹಾಗೆ ಬೀಟ್ರೂಟ್ ತುರಿದಿರೋದು ಹಾಕಿರೋದು. ಇದರಿಂದ ನಮ್ಮ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ. ಹಾಗೆ ರೀಗ್ರೋತ್ ಆಗಿ ಆಗಿರ್ಬೋದು, ಇಲ್ಲ ಅಂದರೆ ಶೈನಿಯಾಗಿ, ಸಾಫ್ಟಾಗಿ, ಸಿಲ್ಕಿಯಾಗಿ ಕಾಣೋದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡುತ್ತಂತಲೇ ಹೇಳ್ಬೋದು, ಒಳ್ಳೆ ಕೆಲಸ ಮಾಡುತ್ತಂತಲೇ ಹೇಳ್ಬೋದು. ಮ್ಯಾಟ್ರಿಗೆ ಬರ್ತೀನಿ. ಇವಾಗ ಈ ಬೀಟ್ರೂಟ್ ರಸ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ಇವಾಗ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಇದಕ್ಕೆ ಇವಾಗ ಸೋಸಿರೋದು ಬೀಟ್ರೂಟ್ ರಸ ಹಾಕ್ಕೊಳ್ಬೇಕು. ಇದು ಈ ಥರ ಒಂದು ಪಾತ್ರೆ ತೊಗೊಳ್ಬೇಕು. ಇದಕ್ಕೆ ಇವಾಗ ಬೀಟ್ರೂಟ್ ರಸ ಹಾಕಬೇಕು. ಹಾಕ್ಕೊಂಡು ಇದಕ್ಕೆ ಇವಾಗ ಏನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಅಗಸೆ ಬೀಜ 3 ಸ್ಪೂನ್ ಅಗಸೆ ಬೀಜ ತೊಗೊಳ್ಳಿ. ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದೆ ಇದಕ್ಕೆ ಅಗಸೆ ಬೀಜ. ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅಗಸೆ ಬೀಜ ಜೆಲ್ ಟೈಪಲ್ಲಿ ಆಗುತ್ತೆ, ಆ ಟೈಪಲ್ಲಿ ಜೆಲ್ ಆಗೋದಂಗೆ ಬಿಡಬೇಕು. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದು ಕುದೀತಾ ಇದೆ ಫ್ರೆಂಡ್ಸ್. ಇವಾಗ ಏನಾಗಿದೆ ನೋಡ್ರಿ, ಇಲ್ಲಿ ಜೆಲ್ ಟೈಪಲ್ಲಿ ಬರ್ತಾಯಿದೆ. ಇಳಿತಾ ಇರೋದು ಕಾಣ್ತಿದೆಯಾ? ಇದು ಜೆಲ್ ಟೈಪಲ್ಲಾಗಿದೆ. ಹೇಗೆ ಇಳಿತಿದೆ ನೋಡಿ, ಕಾಣ್ತಿದೆಯಾ? ಈ ಥರ ಜೆಲ್ ಟೈಪಲ್ಲಿ ಆಗಬೇಕು. ಇಲ್ಲಿ ತನಕ ಹಿಂಗೆ ಕುದಿಸ್ಕೊಳ್ಬೇಕು. ಇದು ಇಳಿಯೋಕ್ಕೆ ಎಷ್ಟು ಅಳ್ತಾ ಇದೆ ಅದು.
ನೋಡಿದ್ರೆ ಈ ಥರ ಜೆಲ್ ಟೈಪಲ್ಲಿ ಆಗಬೇಕು. ಇದನ್ನು ಬಂದ್ ಮಾಡ್ಕೊತೀನಿ. ನೆಕ್ಸ್ಟ್ ಏನಂದರೆ ಫ್ರೆಂಡ್ಸ್, ಇದಕ್ಕೆ ಅಗಸೆ ಬೀಜ ಆ್ಯಡ್ ಮಾಡಿದ್ದೀವಿ. ಅಗಸೆ ಬೀಜದಿಂದ ತುಂಬ ಒಳ್ಳೆ ಚೆನ್ನಾಗಿ ಸ್ಪಾ ಮಾಡಿಸ್ದಂಗೆ ಇರುತ್ತೆ ಹೇರ್, ಮತ್ತು ಹಾಗೆ ತುಂಬ ಚೆನ್ನಾಗಿ ಒಳ್ಳೆ ಗ್ರೋತ್ ಕೊಡುತ್ತೆ. ಹಾಗೆ ಇದಕ್ಕೆ ಎರಡೇ ನಾನು ಇಂಗ್ರೀಡಿಯೆಂಟ್ ಹಾಕಿರೋದು. ಯಾವುದು ಅಂದರೆ ಕರ್ಬೇವಿನ ಸೊಪ್ಪು ಮತ್ತು ಬೀಟ್ರೂಟ್ ರಸ ಹಾಕಿರೋದು. ಇದಕ್ಕೆ ಇನ್ನೊಂದು ಕೂಡ ಆ್ಯಡ್ ಮಾಡ್ಬೋದು, ಅಂದರೆ ಕಾಫಿ ಪೌಡರ್, ಯಾವುದಾದ್ರೂ ಕಾಫಿ ಪೌಡರ್ ಆದರೂ ಯೂಸ್ ಮಾಡಿ ಪರವಾಗಿಲ್ಲ. ನಾನು ಇದಕ್ಕೆ ಕಾಫಿ ಪೌಡರ್ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ, ನನಗೆ ಬರ್ಗಂಡಿ ಕಲರಲ್ಲಿ ಡಾರ್ಕ್ ಕಲರ್ ನಂಗೆ ಬೇಕು, ಅದಕ್ಕೆ ಇದು ಎರಡೇ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ನಿಮಗೆ ಇದರಲ್ಲಿ ಬ್ರೌನಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಕಾಫಿ ಪೌಡರ್ ಒಂದು 3 ಸ್ಪೂನ್ ಹಾಕ್ಬೋದು, ಪರವಾಗಿಲ್ಲ. ಒಂದು 3 ಸ್ಪೂನ್ ಆ್ಯಡ್ ಮಾಡಿ. ಇದಕ್ಕೆ ಬ್ರೌನ್ ಕಲರಲ್ಲಿ ಬೇಕು, ಇಷ್ಟು ಡಾರ್ಕ್ ಕಲರ್ ಬೇಡ ಅಂದರೆ ಕಾಫಿ ಪೌಡರ್ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ಇದೆರಡೇ ಸಾಕು, ಕರ್ಬೇವಿನ ಸೊಪ್ಪು ಮತ್ತು ಬೀಟ್ರೂಟ್ ರಸ ಸಾಕು. ನನಗಿದು ಡಾರ್ಕ್ ಆಗಬೇಕು, ಅದಕ್ಕೆ ಇದೆರಡೇ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಹಚ್ಚಬೇಕಲ್ವ, ನನಗೆ ಕಲರ್ ಚೆನ್ನಾಗಿ ಬರಬೇಕು, ಬರ್ಗಂಡಿ ಕಲರಲ್ಲಿ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಕಾಫಿ ಪೌಡರ್ ನಾನು ಆ್ಯಡ್ ಮಾಡಿಲ್ಲ. ಬೇಕಾದರೂ ಹಾಕ್ಕೊಳ್ಬೋದು, ಯಾವುದಾದ್ರೂ ಕಾಫಿ ಪೌಡರ್ ಯೂಸ್ ಮಾಡ್ಕೊಳ್ಬೋದು. ಪಾರ್ಲರ್ಗೆ ಹೋಗಿ ಸ್ಪಾ ಮಾಡ್ಕೊಳ್ಬೇಕು ಅನ್ನೋರು, ಆ ಥರದವ್ರು ಏನಾರು ಇದ್ದರೆ ಇದೇ ರೀತಿ ಮನೇಲಿ ಈ ಥರ ಮಾಡಿಕೊಂಡು ಸ್ಪಾ ಥರನೇ ಮನೆಯಲ್ಲೇ ಹೇರ್ ಕಲರ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ಒಂದು ಸ್ಪಾ ಥರ ಹೇರ್ ಕಲರ್ ಮಾಡ್ಕೊತೀವಿ ಅಂದರೆ ನಾವು ಪಾರ್ಲರ್ ಏನಕ್ಕೆ ಹೋಗಬೇಕು ಅಲ್ವಾ, ಅದರ ಅವಶ್ಯಕತೆನೇ ಇರಲ್ಲ, ಮನೆಯಲ್ಲೇ ಬೇಕಾದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ ತಂದು ಇಟ್ಕೊಂಡಿದ್ದೀನಿ. ನನ್ನ ಹೇರ್ ಕಲರ್ ನೋಡಿರಿ, ಫುಲ್ ವೈಟ್ ಆಗಿದೆ. ತೋರಿಸ್ತೀನಿ ತಡೀರಿ. ಇದು ಕಾಣುತ್ತಾ ಹೇರ್ ಇಷ್ಟು ವೈಟ್ ಆಗಿದೆ. ಇದಕ್ಕೀಗ ಕಲರ್ ಕೊಡ್ತೀನಿ. ಹೇಗೆ ಕಾಣುತ್ತೆ ಹೇಳಿ, ಕಮೆಂಟ್ ಮಾಡಿ, ಓಕೆನಾ? ಓಕೆ, ಇದಕ್ಕಿವಾಗ ನಾನು ರೇಷಮ್ ಯೂಸ್ ಮಾಡ್ತಾ ಇದ್ದೀನಿ. ರೇಷಮ್ 25 ರೂಪಾಯಿ ಪ್ಯಾಕೆಟ್. ರೇಷಮ್ ಬರ್ಗಂಡಿ ರೇಷಮ್. ಉಲ್ಟಾ ಕಾಣ್ತಿದೆ, ಕರೆಕ್ಟಾಗಿ ತೋರಿಸ್ತೀನಿ. ರೇಷಮ್ ಹೇರ್ ಕಲರ್ ಮೆಹಂದಿ ಇದು. ಇದಕ್ಕೆ ಇವಾಗ 1 ಪ್ಯಾಕೆಟ್ ರೇಷಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮೆಹಂದಿ ಎಲ್ಲ ಹಚ್ಕೊಳೋ ಟೈಮಲ್ಲಿ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಎಣ್ಣೆ ಇದ್ದರೆ ಕಲರ್ ಕರೆಕ್ಟಾಗಿ ಕುತ್ಕೊಳಲ್ಲ, ತಲೆಗೆ ಸರಿಯಾಗಿ ಕೂರಲ್ಲ. ಅದಕ್ಕೋಸ್ಕರ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಾನು ಅವಾಗ ಹೇಳಿದ್ನಲ್ಲ, ಈ ಥರ ಜೆಲ್ ಟೈಪಲ್ಲಿ ಬರಬೇಕಂತ. ಹೇಗೆ ಬರ್ತಾಯಿದೆ ನೋಡಿ, ಒಳ್ಳೆ ಜೆಲ್. ಇದು ಜೆಲ್ ನಾನು ಅವಾಗ ತೋರ್ಸೋಣ ಮಾಡಿದೆ, ಮರ್ತೋಯ್ತು. ಇವಾಗ ಹೇಳ್ತಾ ಇದ್ದೀನಿ. ಇದು ಜೆಲ್ 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 ನೋಡಿದ್ರಾ? ಈ ಥರ ಜೆಲ್ಲಾಗಿ ಬರೋ ತನಕ ಒಳ್ಳೆ ಕುದಿಸ್ಕೊಳ್ಬೇಕು, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರಲ್ಲಿ ಬೇಡ, ಇವಾಗ ನಾನು ಕೈಯಲ್ಲೇ ಮಾಡಿ ತೋರಿಸ್ತೀನಿ ಕಲರ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಇವಾಗ ನೋಡಿ, ಬಿಸಿ ಇದೆ, ತಣ್ಣಗಾಗುತ್ತೆ ಸ್ವಲ್ಪ. ಕೈ ಹಾಕಬೇಕು ಅದರಲ್ಲಿ, ಬಿಸಿ ಇದೆ, ಸರಿ ಬಿಸಿ ಇದೆ. ನಾನು ರೇಷಮ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಮೆಹಂದಿ ಪ್ಯಾಕೆಟ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ರೇಷಮ್ ಮೆಹಂದಿ ಯೂಸ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಈ ಥರದ್ದೊಂದು ಡಿಕಾಕ್ಷನ್ ಟೈಪಲ್ಲಿ ಮಾಡಿಕೊಂಡು ಒಂದು ಮೆಹಂದಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಹೇರ್ ಕಲರ್ ಸೂಪರಾಗಿ ಬರುತ್ತೆ. ನಾನು ತೋರಿಸ್ತೀನಿ, ಹಚ್ಚಿ ಬಿಸಿಲಿಗೆ ನಿಂತು ತೋರಿಸ್ತೀನಿ ಕಲರ್ ಹೇಗೆ ಬಂದಿರೋಕ್ಕೆ, ನಿಮಗೆ ತೋರಿಸ್ತೀನಿ ನಾಳೆ. ಇವಾಗ ಇದನ್ನು ನೆನೆಸಿ, ಈಗ ಇದನ್ನು ಮಿಕ್ಸ್ ಮಾಡಿದ್ದೀನಲ್ವ, ಇದು ಮಿಕ್ಸ್ ಮಾಡಿರೋದು ನಾಳೆ ಹಚ್ಕೊತೀವಿ ಅಂದರೆ ಇವತ್ತು ನೈಟ್ ಈ ಥರ ಮೆಹಂದಿ ಇದಕ್ಕೆ ಮಿಕ್ಸ್ ಮಾಡಿ ಹೀಗೆ ನೆನೆಸಿಡಬೇಕು, ಆಯಿತಾ? ಹಾಗೆ ಓವರ್ನೈಟ್ ಬಿಟ್ಟಿಲ್ಲ ಅಂದ್ರೂ ಒಂದು ಪಕ್ಷ ಒಂದು 3 hours ಆದರೂ ಹೀಗೆ ನೆನೆಸಿಡಿ. ಮೆಹಂದಿ ಇದಕ್ಕೆ ಹಾಕಿ ನೆನೆಸಿಡಿ, ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆವಾಗ ಕಲರ್ ಬೆಂಕಿಯಾಗಿ ಬರುತ್ತೆ.
ತೋರಿಸ್ತೀನಿ ನೋಡಿ. ನಾನು ಹೇಳೋದು ಸುಳ್ಳಾದರೆ ನಾಳೆ ಹಚ್ಚಿ ಈಗ ನಾಳೆ ಹಚ್ಚೋದು, ಇವಾಗ ಹಚ್ಚಲ್ಲ ನಾನು. ಇವತ್ತು ಟೈಮ್ ಇಲ್ಲ, ಅದಕ್ಕೋಸ್ಕರ ನಾಳೆ ಹಚ್ಚಿ ತಲೆಸ್ನಾನ ಮಾಡಿ ತೋರಿಸ್ತೀನಿ. ಬಿಸಿಲಲ್ಲಿ ನಿಂತು ನನ್ನ ಹೇರ್ ಕಲರ್ ನೋಡೋಣ ನಾಳೆ. ಓಕೆನಾ ಫ್ರೆಂಡ್ಸ್? ಮತ್ತು ನಾನು ನಾಳೆ ಸಿಗ್ತೀನಿ. ಓಕೆನಾ? ಬಾಯ್. ಸದ್ಯಕ್ಕೆ ಬಾಯ್ ಹೇಳಿದೆ ಮತ್ತೆ ಬಂದೆ. ಯಾಕೆ ಅಂದರೆ ನಾನು ಇವಾಗ ಈಗ ಕಲಿಸ್ತಿದ್ದೀನಿ ಅಲ್ವಾ, ನನ್ನ ಕೈ ಕಲರ್ ನೋಡಿ ಗೊತ್ತಾಗತ್ತೆ ನಿಮಗೆ, ಅದರಲ್ಲೇ ಗೊತ್ತಾಗುತ್ತೆ. ಕಲರ್ ನೋಡಿ ಹೇಗೆ ಬಂದಿದೆ, ನೋಡಿದ್ರಾ? ಈಗ ಇದನ್ನು ಹೀಗೆ ಸ್ವಲ್ಪ ಹೀಗೆ ಬಿಟ್ಟರೆ ನಾಳೆ ಹೇಗೆ ಕಲರ್ ಬರ್ಬೋದು ಯೋಚನೆ ಮಾಡಿ. ಹೇಗೆ ಕಲರ್ ಬಂದಿದೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಓಕೆ, ನಾಳೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಬಾಯ್. ಹಾಯ್ ಫ್ರೆಂಡ್ಸ್, ನಿನ್ನೆ ನಾನು ಅರ್ಧಕ್ಕೆ ನಾನು ಮಾಡಿ ಯಾವುದೋ ಹೇರ್ ಕಲರ್ದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟೆ, ನಾನು ತಿಳಿಸ್ಕೊಟ್ಟಿದ್ದೀನಿ. ನಿನ್ನೆ ನಾನು ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ಇವಾಗ ನನ್ನ ಹೇರ್ಗೆ ನಾನು ಕಲರ್ ಹಾಕ್ಕೊಂಡ್ಬಿಟ್ಟು ಹೇರ್ ವಾಶ್ ಮಾಡಿ ಆಮೇಲೆ ಯಾವ ಥರ ಹೇರ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಟಿ ವಿ ಸೌಂಡಲ್ಲಿ ನಿಮಗೇನು ಕೇಳ್ತಾ ಏನು ಬಿಡ್ತೋ ಗೊತ್ತಿಲ್ಲ. ಇವಾಗ ಹೇರ್ ಕಲರಿಂಗ್ ಮಾಡ್ಕೊತೀನಿ ನೋಡಿ, ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ನಾನು ಮಾಡ್ಕೊಳೋದು ಹೀಗೆ, ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ, ನಾನು ಮಾಡ್ಕೊಳೋದು ಹೀಗೆ ಅಷ್ಟೇ. ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ತಲೆಯಲ್ಲಿರೋ ಸಿಕ್ಕ ಬಿಡಿಸ್ಕೊಬೇಕು. ಹೀಗೆ ನಾನು ಸೆಂಟ್ರ್ ಪಕ್ಕದಲ್ಲೇ ತಗೊಂಡ್ಬಿಟ್ಟು ಹೇರ್ ಕಲರಿಂಗ್ ಮಾಡ್ಕೊತ ಹೋಗುತ್ತೆ. ನೀವು ಮೆಹಂದಿ ಪ್ರಿಪೇರ್ ಮಾಡ್ಕೊತೀರಲ್ಲ, ಅದು ನಿಮಗೆ ಓವರ್ ನೈಟ್ ಬಿಟ್ಕೊಂಡ್ರೆ ಒಳ್ಳೆ ಕಲರ್ ಬರೋದು ನಿಮಗೆ. ಅದಕ್ಕೆ ನಾನು ಫುಲ್ ನೈಟ್ ಬಿಟ್ಟಿದ್ದೆ, ಇವಾಗ ಹಚ್ಕೊತಾ ಇದ್ದೀನಿ. ಫ್ರಂಟಲ್ಲೆಲ್ಲ ಹೇರ್ ವೈಟ್ ಆಗಿದೆ. ನನಗೆ ಇಲ್ಲಿ ಜಾಸ್ತಿ ಇರೋದು ಇದೆ, ಇಲ್ಲೆಲ್ಲ ಇದೆ, ಆದರೆ ಜಾಸ್ತಿ ಒನ್ ವೀಕ್ಗೆ ಕಾಣೋದಂಥದ್ದು ಇಲ್ಲಿ ಜಾಸ್ತಿ. ಈ ಕಡೆ ಹಿಂಗೆ ಇಲ್ಲಿ ಜಾಸ್ತಿ ಕಾಣುತ್ತೆ. ನಿನ್ನೆ ಪ್ರಿಪೇರ್ ಮಾಡ್ಕೊಂಡಿದೆ ಇದು ಹೇರ್ ಕಲರ್. ಅದನ್ನು ಇವಾಗ ನಿಮಗೆ ಹಚ್ಚಿ ತೋರಿಸ್ತೀನಿ. ಇದು ಇಷ್ಟು ವೈಟ್ ಇದೆ ಒಳಗೊಳಗೆ. ಅದಕ್ಕೆ ಒಂದು ಕಲರ್ ಕೊಡ್ತೀನಿ ಇವಾಗ. ನಾನು ಹ್ಯಾಂಡ್ಲೋಸ್ ಹಾಕಲ್ಲ, ಹಾಗೆ ನಿಮಗೆ ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸೋಕ್ಕೋಸ್ಕರ. ಕೈಗೆ ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನನಗೇನೇ ಅಪ್ಲೈ ಮಾಡ್ಕೊಂತ ಹೋದಿ. ಇವಾಗಲೂ ದಕ್ಷಿಣ ಟೈಮಿಗೆ ಒಂದು ಹಳೆ ಬಟ್ಟೆ ಹಾಕೊಂಡಿದೆ, ಇದನ್ನು ಮೈಮೇಲೆಲ್ಲ ಬೀಳುತ್ತೆ. ಮಿರರ್ ಇಟ್ಕೊಂಡಿದ್ದೀನಿ ನಾನು, ಮಿರರಲ್ಲಿ ನೋಡಿ ಹಚ್ಕೋತಾ ಇದ್ದೀನಿ. ಹಚ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಫುಲ್ ಹಚ್ಚಿ ತೋರಿಸ್ತೀನಿ. ಹಚ್ಕೊಂಡಿದ್ದೀನಿ, ಇವಾಗ ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ನಾನು 3 hours ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊತೀನಿ. ಆವಾಗ ನನ್ನ ಹೇರ್ ಯಾವ ಕಲರಲ್ಲಿ ಕಾಣುತ್ತೆ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಕೈಯಲ್ಲಿ ಕಲರ್ ಬಂದಿರೋದು ನೋಡ್ರಿ ಹೇಗೆ ಬಂದಿದೆ, ಕಾಣ್ತಿದೆಯಾ? 3 hours ಬಿಟ್ಟು ನಾನು ಮತ್ತೆ ಸಿಗ್ತೀನಿ. ಹೇರ್ ವಾಶ್ ಮಾಡಿಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ಬೆಳಕಲ್ಲಿ ಯಾವ ಥರ ಹೇರ್ ಕಲರ್ ಬರುತ್ತೆ ನಾನು ತೋರಿಸ್ತೀನಿ, ಅಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬೆಳಕಲ್ಲಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ನಾನು ಹೇರ್ ಕಲರಲ್ಲಿ ಬಿಸಿಲಲ್ಲಿ ನಿಂತು ಒಂದು ಫೋಟೋ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೋರಿಸಿದ್ದೀನಿ. ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ. ಈಗ ನಾನು ಹೇಳಿದ ಮೆಥಡಲ್ಲೇ ನೀವು ಟ್ರೈ ಮಾಡಿ. ನಿಮಗೂ ಇದೇ ರೀತಿ ಹೇರ್ ಕಲರ್ ಬೇಕು ಅಂತಿದ್ದರೆ ನೀವು ಟ್ರೈ ಮಾಡ್ಕೊಳ್ಳಿ. ಇವತ್ತು ಹಚ್ಚಿದ್ದೀರಾ ಅಂತ ಹೇಳಿದ್ರೆ ಮೆಹಂದಿ ಇವತ್ತು ಬರೀ ನಾರ್ಮಲ್ ವಾಟರಲ್ಲೇ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಶಾಂಪುಗೆ ಏನೂ ಯೂಸ್ ಮಾಡಬೇಡಿ. ಮಾರನೇ ದಿವಸ ನೀವು
ಹೇರ್ ವಾಶ್ ಮಾಡಬೇಕು ಅಂತ ಹೇಳಿದವಾಗ ಏನು ಹರಳೆಣ್ಣೆ ಬರುತ್ತಲ್ವ, ಆ ಹರಳೆಣ್ಣೆಗೆ 1 ಸ್ಪೂನ್ ಯಾವ ಮೆಹಂದಿ ಹಚ್ಚಿರ್ತಾರೋ ಅದೇ ಮೆಹಂದಿನ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಶೀಗೆಕಾಯಿ ಪೌಡರ್ ಬರುತ್ತಲ್ಲ, ಅದಿಲ್ಲೊಂದು ಸೊಪ್ಪು ಬರುತ್ತೆ, ಅದನ್ನು ಅದರಲ್ಲೇ ಹೇರ್ ವಾಶ್ ಮಾಡ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಿಮಗೆ ಈ ಥರ ಕಲರ್ ಬೇಕಂದ್ರೆ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಕಲರ್. ಹಾಗೆ ಮತ್ತು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.